ವೈಕುಂಠ ಏಕಾದಶಿ ಆಚರಿಸೋದ್ರಿಂದ ಏನು ಉಪಯೋಗ? ಹಾಗೆ ಆ ದಿನ ಉಪವಾಸ ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಿದರೆ ಏನು ಲಾಭ? ಪದ್ಮಪುರಾಣ ಹಾಗೆ ಸ್ಕಂದ ಪುರಾಣದಲ್ಲಿ ವೈಕುಂಠ ಏಕಾದಶಿಯ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಒಮ್ಮೆ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಅವರ ಕಿವಿಗಳಿಂದ ಮಧು ಮತ್ತು ಕೈಟಭ ಅನ್ನೋ 2 ರಾಕ್ಷಸರು ಹುಟ್ಟಿದ್ರು. ಈ ರಾಕ್ಷಸರು ವೇದಗಳನ್ನು ಕದ್ದು ಬ್ರಹ್ಮದೇವರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದರು. ಆಗ ಬ್ರಹ್ಮ ವಿಷ್ಣು ಹತ್ರ ಹೋಗಿ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡಾಗ ಮಹಾವಿಷ್ಣು ಆ ಇಬ್ಬರೂ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಇವರಿಬ್ಬರ ಸಂಹಾರವಾದ ದಿನವೇ ವೈಕುಂಠ ಏಕಾದಶಿ ಅಂತ ಕರೆಸ್ಕೊಳ್ಳುತ್ತೆ. ನಮಗೆ ಪುರಾಣಗಳಲ್ಲಿ ಇದರ ಬಗ್ಗೆ ಇನ್ನೊಂದು ಕತೆ ಸಿಗುತ್ತೆ. ಒಮ್ಮೆ ಮುರಾಸುರ ಅನ್ನೋ ಒಬ್ಬ ರಾಕ್ಷಸ ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗವನ್ನು ತನ್ನ ವಶ ಮಾಡ್ಕೊಂಡ್ಬಿಡ್ತಾನೆ. ಆಗ ದೇವತೆಗಳ ನೆರವಿಗೆ ಬಂದ ಮಹಾವಿಷ್ಣು ದೀರ್ಘಕಾಲದವರೆಗೆ ಯುದ್ಧ ಮಾಡಿ ಮುರಾಸುರನನ್ನು ಸಂಹಾರ ಮಾಡ್ತಾರೆ. ಇದೇ ಸಮಯದಲ್ಲಿ ಸಂಹಾರಗೊಂಡ ಮುರಾಸುರನ ದೇಹದಿಂದ ಏಕಾದಶಿ ದೇವತೆ ಅನ್ನೋ ಒಬ್ಬಳು ದೇವತೆಯ ಜನನ ಆಗುತ್ತೆ. ಏಕಾದಶಿ ದೇವತೆ ವಿಷ್ಣುವಿನ ಮುಂದೆ ಬಂದು ಕೈ ಮುಗಿದು ಮುರಾಸುರನನ್ನು ಕೊಂದ ವೈಕುಂಠ ಏಕಾದಶಿಯ ಈ ದಿನ ವೈಕುಂಠದ ಬಾಗಿಲು ಸದಾ ತೆರೆದಿರಬೇಕು ಅಂತ ಒಂದು ವರವನ್ನು ಕೇಳ್ತಾಳೆ. ಆಕೆಯ ಕೋರಿಕೆಗೆ ಮಹಾವಿಷ್ಣು ತಥಾಸ್ತು ಅಂತಾರೆ. ಹಾಗಾಗಿ ಯಾರೆಲ್ಲ ವೈಕುಂಠ ಏಕಾದಶಿ ದಿನ ವಿಷ್ಣು ದೇವಸ್ಥಾನದ ದ್ವಾರವನ್ನು ಪ್ರವೇಶ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಈ ದಿನ ನೀವು ಉಪವಾಸ ವ್ರತ ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಿದರೆ ಮರಣದ ನಂತರ ವೈಕುಂಠ ಪ್ರಾಪ್ತಿಯಾಗಿ ಮೋಕ್ಷ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಪಾಪ ಪರಿಹಾರ, ಸಂಪತ್ತು ಮತ್ತು 21 ಏಕಾದಶಿಯಲ್ಲಿ ಉಪವಾಸ ಮಾಡಿದ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನೀವು ಕೂಡ ಭೂಲೋಕದ ಒಡೆಯ ವೆಂಕಟೇಶ್ವರನ ದರ್ಶನ ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ನೀವು ಕೂಡ ಗೋವಿಂದನ ಭಕ್ತರಾದರೆ ಕಮೆಂಟ್ ಬಾಕ್ಸಲ್ಲಿ ಗೋವಿಂದ ಗೋವಿಂದ ಅಂತ ಟೈಪ್ ಮಾಡಿ. ಇಂತಹದ್ದೇ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.